ಮೊದಲ ಬಾರಿಗೆ ರಾಮಲಲ್ಲಾನ ಪೂರ್ಣ ಮುಖದ ದರ್ಶನ ಆಗ್ತಾ ಇದೆ. ಅನೇಕರಿಗೆ ಅಯೋಧ್ಯೆಗೆ ಹೋಗ್ಲಿಕ್ಕೆ ಆಗಲ್ಲ. ಅಯೋಧ್ಯೆಯಲ್ಲಿ ಕೂಡ ನಾವು ಚೆಕ್ ಮಾಡಿಕೊಂಡ್ರೆ ಸೀಮಿತ ಜನಗಳಿಗೆ, ಸೀಮಿತ ವೀಕ್ಷಕರಿಗೆ ಮಾತ್ರ, ಸೀಮಿತ ಭಕ್ತರಿಗೆ ಮಾತ್ರ ಅವಕಾಶ ಇರುತ್ತೆ. ಬಹುತೇಕ ಈ ಒಂದು ಪಾಲು VIP ಗಳಿಗೆ ಅಥವಾ VVIPಗಳಿಗೆ ಹೋಗ್ತಾ ಇರುತ್ತೆ. ಆದರೆ ಅಲ್ಲಿ ಹೋಗಿ ನೋಡೋಕ್ಕಾಗಲ್ವಲ್ಲ ಅನ್ನೋ ಕೊರಗು ಬೇಡ. ನಾವು ಇದೀಗ TV5ನಲ್ಲಿ ರಾಮಲಲ್ಲಾನ ಮೂರ್ತಿಯ ಪೂರ್ಣ ಅನಾವರಣವನ್ನು ನಾವು ಮಾಡುವವರಿದ್ದೇವೆ. ಈಗ ಬಾಲರಾಮನ ಪೂರ್ಣ ಮೂರ್ತಿ ಇಲ್ಲಿ ಅನಾವರಣ ಆಗ್ತಾ ಇದೆ. ಕಣ್ಣಿಗೆ ಕಟ್ಟಿದ್ದಂತಹ ಬಟ್ಟೆಯನ್ನು ತೆಗೆದಿರುವಂಥ ಫೋಟೋ ಇದೀಗ ನಮಗೆ ಸಿಗ್ತಾ ಇದೆ. ಕಾಯ್ತಾ ಇದ್ರು, ಹೇಗಿದ್ದಾನೋ ರಾಮ, ಬಾಲರಾಮ ಅಂತಾರೆ, ಮುದ್ದಾಗಿರ್ಬೇಕಲ್ವಾ, ಕೃಷ್ಣ ಶಿಲೆಯಲ್ಲಿ ಬೇರೆ ಮಾಡಿರೋದಲ್ವ ರಾಮ, ಹೇಗಿರ್ತಾನೆ ಅಂತ ನಾವು ಚೆಕ್ ಮಾಡಿಕೊಂಡಾಗ ಆ ಒಂದು ಫೋಟೋ ನಮಗೆ ಸಿಗ್ತಾ ಇದೆ. ಇದೇ ಆ ಬಾಲರಾಮನ ಮೂರ್ತಿ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಒಳಪಡಲಿರುವ ಮೂರ್ತಿ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದೇ ಈ ಬಾಲರಾಮನ ಮೂರ್ತಿ. ಈ ಮೂರ್ತಿ ಇದೀಗ ಜಗತ್ತಿನ ಇಡೀ ಗಮನ ಈ ಮೂರ್ತಿಯ ಕಡೆಗಿತ್ತು. ಜಗತ್ತಿನ ಕಣ್ಣುಗಳು ಈ ಮೂರ್ತಿಯನ್ನು ನೋಡ್ತಾ ಇತ್ತು. ಎಷ್ಟೊತ್ತಿಗೆ ಈ ಮೂರ್ತಿ ನಾವು ನೋಡ್ತೀವೋ ಅಂಥೇಳಿ ಈ ಮೂರ್ತಿಯ ಕಣ್ಣುಗಳು ಮುಚ್ಚಿತ್ತು. ಬಟ್ಟೆಯಿಂದ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಈಗ ಆ ಬಟ್ಟೆಯನ್ನು ತೆಗೆದು ಇಡಲಾಗಿದೆ. ಆ ಒಂದು ಫೋಟೋ ನಮಗೆ ಲಭ್ಯವಾಗಿದೆ. ಧನುರ್ಧಾರಿ ಬಾಲರಾಮ ಇವನು, ಪುಟಾಣಿ ರಾಮ ಇವನು, ಕಂದಮ್ಮ ರಾಮ ಇವನು. ಈ ರಾಮನ ಕೈನಲ್ಲಿ ನೋಡಿ, ನಮಗೆ ಇಲ್ಲಿಂದ ಈ ಧನಸ್ಸು ನಮಗಿಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬಲಗೈನಲ್ಲಿ ಬಾಣ, ಎಡಗೈನಲ್ಲಿ ಧನಸ್ಸು. ನಿಂತಿರ್ತಕ್ಕಂಥ ಬಾಲರಾಮ ಕಮಲದ ಹೂವಿನ ಮೇಲೆ ರಾಮ ಇಲ್ಲಿ ಸ್ಥಾಪಿಸಲ್ಪಟ್ಟಿದ್ದಾನೆ. ಅವನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗೋದು ಮಾತ್ರ ಬಾಕಿ. ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಅಂತಹ ವಿಗ್ರಹಕ್ಕೆ ಅಥವಾ ಮೂರ್ತಿಗೆ ಶಕ್ತಿ ಅಂತ ನಂಬಿರುವ ಪರಂಪರೆ, ಸಂಪ್ರದಾಯ ನಮ್ಮದು. ನೋಡಿ, ಇಲ್ಲಿ ಇದು ಬರೀ ವಿಗ್ರಹ ಮಾತ್ರ ಅಲ್ಲ. ಈ ವಿಗ್ರಹದ ಸುತ್ತಲೂ ನಾವು ಚೆಕ್ ಮಾಡಿಕೊಂಡಾಗ ಇದನ್ನು ಪ್ರಭಾವಳಿ ಅಂತಾರೆ. ಈ ಸುತ್ತಲೂ ಇದೆಯಲ್ಲ ಒಂದು ಆವರಣ ಬರುತ್ತಲ್ಲ, ಇಲ್ಲಿ ಇದನ್ನು ನಾವು ಪ್ರಭಾವಳಿ ಅಂತ ಕರೀತಾರೆ. ಈ ಪ್ರಭಾವಳಿಯಲ್ಲಿ ಏನೇನಿದೆಯಪ್ಪ ಅಂತ ಒಂದು ಕುತೂಹಲ ಇದೆ. ವಿಷ್ಣುವಿನ ದಶಾವತಾರಗಳೇ ತುಂಬಿರುವಂತಹ ಒಂದು ಪ್ರಭಾವಳಿ ಇದು. ಇದರ ವಿಶೇಷತೆಗಳು ಬೇಕಾದಷ್ಟಿದೆ, ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ರಾಮ ಬಂಟ ಹನುಮಂತ ನಮಗಿಲ್ಲಿ ಕಾಣಸಿಗ್ತಾನೆ. ರಾಮ ಬಂಟ ಹನುಮಂತ ನಮಗಿಲ್ಲಿ ಕಾಣಸಿಗ್ತಾನೆ. ರಾಮ ಬಂಟ ಹನುಮಂತ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಈ ಭಾಗದಲ್ಲಿ ಗರುಡ ಒಂದು ಕಡೆ ಇರ್ತಾನೆ. ನಿಮ್ಗೆ ಯಾವುದೇ ದೇವಸ್ಥಾನ ಚೆಕ್ ಮಾಡಿಕೊಂಡ್ರು ಕೂಡ ಗರುಡಗಂಬ ಅಂತ ಕರೀತಾರೆ. ಗರುಡಗಂಬ ಅಂತ ನಾವು ಕರೀತಾರಲ್ಲ, ಆ ಒಂದು ಗರುಡಗಂಬ ಒಂದು ದೇವಸ್ಥಾನದ ಆಚೆ ಇರುತ್ತೆ ಅಂತ ಒಂದು. ಇನ್ನೊಂದು ಕಡೆ ಇಲ್ಲಿ ಚೆಕ್ ಮಾಡಿದ್ರೆ ಒಂದು ಕಡೆ ಇಲ್ಲಿ ಹನುಮಂತ ಇದ್ದಾನೆ. ಈ ಕಡೆ ನಾವು ಚೆಕ್ ಮಾಡಿದ್ರೆ ಒಂದು ಕಡೆ ನಾವು ಗರುಡನ್ನು ಇಲ್ಲಿ ನಾವು ನೋಡಬಹುದಾಗುತ್ತೆ. ಇದು ದಶಾವತಾರಗಳು ವಿಷ್ಣುವಿನ. ನೋಡಿ, ಈ ಒಂದು ಆವರಣ, ಈ ಒಂದು ಭಾಗ ಬರುತ್ತಲ್ಲ, ಹೆಚ್ಚು ಕಡಿಮೆ ಬಾಲರಾಮನ ಎದೆಯ ಎತ್ತರದಲ್ಲಿ ಈ ಒಂದು ವಿಷ್ಣುವಿನ ಅವತಾರಗಳನ್ನು ಇಲ್ಲಿ ಕೆತ್ತನೆ ಮಾಡೋದನ್ನು ನೋಡಬಹುದಾಗುತ್ತೆ. ಈ ಒಂದು ರೆಡ್ ಮಾರ್ಕಲ್ಲಿ ನಾವು ಸ್ಕ್ವೇರಾಗಿ ತೋರಿಸ್ತಾ ಇದ್ದೀವಲ್ವಾ, ಈ ಭಾಗದಲ್ಲಿ ಚೆಕ್ ಮಾಡಿಕೊಂಡ್ರೆ ವಿಷ್ಣುವಿನ ದಶಾವತಾರಗಳಿರ್ತವೆ. ದಶಾವತಾರ ಹಾಗಾದರೆ ಯಾವ್ಯಾವುದಪ್ಪ, ಯಾವ್ಯಾವ ಸ್ವರೂಪದಲ್ಲಿ ಯಾವ್ಯಾವುದನ್ನು ಇಲ್ಲಿ ಕೆತ್ತಲಾಗಿದೆ ಚೆಕ್ ಮಾಡ್ಕೊಂಡು ಬಂದರೆ ನೋಡಿ, ಇದು 5 ವರ್ಷದ ಬಾಲಕನ ಭಂಗಿ. ಬಾಲರಾಮ ಅದೇ ರಾಮಲಲ್ಲ, ಲಲ್ಲ ಅಂದರೆ ಕಂದಮ್ಮ, ಪಾಪು ಅಂತ ಅಷ್ಟೇ. ಈ ಒಂದು ವಿಚಾರಕ್ಕೆ ಚೆಕ್ ಮಾಡೋಣ. ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ 5 ವರ್ಷದ ಬಾಲಕನ ಭಂಗಿ ಇದು. ಈ ಒಂದು ಭಂಗಿಯ ಬಗ್ಗೆ ಬಹಳ ಒಂದು ಕುತೂಹಲ ಇತ್ತು. ಹೇಗಿರುತ್ತೋ ಆ ಮುಖ ಅಂಥೇಳಿ. 51 ಇಂಚು ಎತ್ತರದ ಒಂದು ಮೂರ್ತಿ, ಪ್ರತಿಮೆ. 51 ಇಂಚು ಎತ್ತರ ಬರುತ್ತೆ ಈ ಒಂದು ಪ್ರತಿಮೆ. ಈ 51 ಇಂಚು ಎತ್ತರದ ಪ್ರತಿಮೆಯಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಒಂದು ಕಡೆ ಅಲ್ಲಿ ಕೆತ್ತಲಾಗಿದೆ. ಇನ್ನೊಂದು ಕಡೆ ಒಂದು ಕಡೆ ಹನುಮನೂ ಇದ್ದಾನೆ, ಒಂದು ಕಡೆ ಗರುಡನೂ ಇದ್ದಾನೆ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು. ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ ಅಂತ ನಾವು ಒಂದು ಹಾಡು ಕೇಳಿದ್ದೀವಲ್ವಾ. ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಅದ್ಭುತವಾಗಿ ಸೊಗಸಾಗಿ ಹಾಡನ್ನು ಹಾಡಿದ್ದಾರೆ. ಅದೇ ರೀತಿಯಲ್ಲಿ ರಾಮ ಇದ್ದ ಕಡೆ ಹನುಮ ಇರ್ತಾನೆ, ಹನುಮ ಇದ್ದ ಕಡೆ ರಾಮ ಇರ್ತಾನೆ. ಹನುಮನ ಎದೆಯಲ್ಲೇ ರಾಮ ಇರ್ತಾನೆ, ಎದೆ ಬಗೆದು ತೋರಿಸಿದ್ದಾನಲ್ವ. ಹಾಗಾಗಿ ಹನುಮನನ್ನು ಬಿಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ ರಾಮ. ಹಾಗಾಗಿ ಆ ಹನುಮನಿಗೆ ಒಂದು ಇಲ್ಲಿ ಸ್ಥಾನ, ಮಹತ್ವದ ಸ್ಥಾನ ಈ ಒಂದು ಪ್ರಭಾವಳಿಯಲ್ಲಿ ಸಿಕ್ಕಿದೆ. ಅಲ್ಲಿ ಮಂದಸ್ಮಿತ ಬಾಲರಾಮ. ಈ ಮುಖ ಇದೆಯಲ್ಲ, ಹೇಗೆ ಬರುತ್ತೋ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಆ ಮಂದಸ್ಮಿತ, ಆ ಬಾಲರಾಮ ತುಂಬ ಒಂದು ಮುಗುಳ್ನಗೆಯಲ್ಲಿದ್ದಾನೆ, ಮಂದಹಾಸದಲ್ಲಿದ್ದಾನೆ. ಆ ಮಂದಹಾಸದಲ್ಲಿರುವಂಥ ಒಂದು ಚಿತ್ರಣವನ್ನು ಈ ಕಲ್ಲಿನಲ್ಲಿ ಅರಳಿಸಿದ್ದಾರೆ ಅರುಣ್ಯೋಗಿ. ಈ ಕಲ್ಲಲ್ಲಿ ಅರಳಿಸಿದ್ದಾರೆ. ತುಂಬ ಅದ್ಭುತ ಶಿಲ್ಪಿ ಒಮ್ಮೆ ಒಂದು ಮಾತು ಹೇಳಿದರು, ನೀವು ಹೇಗೆ ತುಂಬ ಸುಂದರವಾಗಿರುವಂಥ ಒಂದು ಕೆತ್ತನೆ ಮಾಡ್ತೀರಾ, ನೀವು ಒಂದು ಮೂರ್ತಿನ ಕೆತ್ತೀರಾ ಅಂತ ಕೇಳಿದಾಗ ಒಬ್ಬ ಒಳ್ಳೆ ಶಿಲ್ಪಿ ಒಂದು ಉದಾಹರಣೆ ಕೊಟ್ಟಿದ್ರು. ಒಂದು ಮಾತು ಹೇಳಿದ್ರು ಅವರು, ನಮಗೆ ಏನೇನು ಬೇಡವೋ ತೆಗೆದುಬಿಡ್ತೀನಿ ಅಷ್ಟೇ ಅಂತ. ಒಂದು ಕಲ್ಲು ನಾನು ನೋಡಿದಾಗ ನನಗೆ ಏನೇನು ಬೇಡವೋ ತೆಗೆದುಬಿಡ್ತೀನಿ, ಉಳಿದಿದ್ದೇ ದೊಡ್ಡ ಕಲಾಕೃತಿ ಆಗುತ್ತೆ ಅಂಥೇಳಿ. ಆ ರೀತಿ ಒಂದು ಕಲ್ಪನೆಯಲ್ಲಿ ನಿಂತಿರಬೇಕಲ್ವ ಅದು. ಬಾಲರಾಮ ಹೀಗಿದ್ದಿರಬಹುದು ಅಂತ ಆ ಕಲ್ಪನೆ ಕಣ್ಣಲ್ಲಿ ಮನಸ್ಸಲ್ಲಿ ಬಂದ ತಕ್ಷಣ ಆ ಕಲ್ಪನೆ ಆಚೆಗೆ ಯಾವುದಿರ್ತಾವೆ ನೋಡಿ, ಅವೆಲ್ಲ ಬೇಡದನ್ನು ತೆಗಿತಾ ಬಂದರೆ ಒಂದು ಅದ್ಭುತ ಕಲಾಕೃತಿ ನಿರ್ಮಾಣವಾಗುತ್ತೆ. ಅದೇ ಈ ಅಪೂರ್ವ ಅದ್ಭುತ ಕಲಾಕೃತಿ. ಇದು ಕೃಷ್ಣ ಶಿಲೆ ವಿಗ್ರಹ. ಇದು ಅಂದರೆ ಕಪ್ಪು ಶಿಲೆ ಅಂತ.
ಕೃಷ್ಣವರ್ಣ ಅಂತ ನಾವು ಕರಿತೀವಲ್ವಾ, ಕಪ್ಪು ಅಂತ. ಆ ಕೃಷ್ಣ ಶಿಲೆಯಲ್ಲಿ ಇಡೀ ವಿಗ್ರಹ ಇಲ್ಲಿ ಮೂಡಿ ಬಂದಿದೆ, ತುಂಬ ಸೊಗಸಾಗಿ ಮೂಡಿ ಬಂದಿದೆ. ಇಡೀ ವಿಶ್ವ ಕಣ್ತುಂಬಿಕೊಳ್ತಾ ಇದೆ. ಒಂದೇ ಒಂದು ಫೋಟೋ ವೈರಲ್ ಆಯಿತು ಅಷ್ಟೇ, ಎಲ್ರಿಗೂ ಕುತೂಹಲ. ಹಬ್ಬ, ನಾವು ಅಯೋಧ್ಯೆಗೆ ಬಂದಷ್ಟೇ ಸಂತೋಷ ಆಯಿತು, ಎಷ್ಟು ಬೇಗ ನಾವು ಅಯೋಧ್ಯೆಗೆ ಹೋಗ್ತೀವಪ್ಪ, ಸದ್ಯಕ್ಕೆ ಇದೊಂದು ಫಂಕ್ಷನ್ ಮುಗಿದುಬಿಡ್ಲಿ, ನಾವು ಇಮಿಡಿಯೇಟ್ ಅಯೋಧ್ಯೆ ಹೋಗಬೇಕು, ಆ ಬಾಲರಾಮನ ನೋಡಬೇಕು ಅಂಥೇಳಿ ಅನೇಕರು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಒಂದು ಕಡೆ ಈಶ್ವರನ ವಿಗ್ರಹವನ್ನು ಇಲ್ಲಿ ಪುಟ್ಟ ಪ್ರಮಾಣದಲ್ಲಿ ಕೆತ್ತಲಾಗಿದೆ. ಈಶ್ವರನನ್ನು ಇಲ್ಲಿ ಹೆಚ್ಚು ಕಡಿಮೆ ರಾಮನ ಕಿರೀಟದ ಎಡಭಾಗದಲ್ಲಿ, ತುದಿಯ ಎಡಭಾಗದಲ್ಲಿ ನಾವಿಲ್ಲಿ ಈಶ್ವರನನ್ನು ನಾವಿಲ್ಲಿ ಸ್ಥಾಪಿಸಿರೋದನ್ನು ನೋಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಒಂದೊಂದೇ ದೈವಗಳನ್ನು ಕಾಣಬಹುದು ನಾವು, ಅಥವಾ ವಿಷ್ಣುವಿನ ಬೇರೆ ಬೇರೆ ಅವತಾರಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗತ್ತೆ. ಮೊದಲಿಗೆ ನಾವಿಲ್ಲಿ ಈಶ್ವರನನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಶ್ವರ ಆದ ನಂತರ ನಮ್ಗೆ ಈ ಭಾಗದಲ್ಲಿ ಚೆಕ್ ಮಾಡಿಕೊಂಡ್ರೆ ವಿಷ್ಣುವಿನ ಬೇರೆ ಬೇರೆ ಅವತಾರಗಳು ಕಾಣಿಸ್ತವೆ. ನೋಡಿ, ಇಲ್ಲಿ ವಾಮನ ಅವತಾರ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿ ಚೆಕ್ ಮಾಡ್ಕೋಬಹುದು ನೀವು. ಈ ಮೂರ್ತಿ ನೋಡಿದಾಗಲೂ ನಿಮ್ಗೆ ಅರ್ಥ ಆಗುತ್ತದು. ಇದು ವಾಮನ ಅವತಾರ. ವಾಮನ ಅವತಾರದ ಒಂದು ಪುಟ್ಟ ಮೂರ್ತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಾದಮೇಲೆ ನರಸಿಂಹಾವತಾರ, ಉಗ್ರ ನರಸಿಂಹ ಅಂತ ಹೇಳ್ತೀವಲ್ಲ ಅವತಾರ. ಹಿರಣ್ಯಕಶ್ಯಪುವನ್ನು ಹೊಸ್ತಿಲ ಮೇಲಿಟ್ಟು ಕೊಂದನಲ್ಲ ಉಗ್ರ ನರಸಿಂಹ, ಆ ನರಸಿಂಹಾವತಾರ ಅದು. ಅಂದರೆ ಒಂದು ದುಷ್ಟ ಶಕ್ತಿಯನ್ನು ಸದೆಬಡಿಯುವ ಸಲುವಾಗಿಯೇ ನರಸಿಂಹ ಅವತಾರ ಎತ್ತಿದ್ದು. ವಿಷ್ಣು ನರಸಿಂಹನ ಅವತಾರ ಎತ್ತಿದ್ದಲ್ವ, ಮನುಷ್ಯನೂ ಆಗಿರಬಾರ್ದು ಪ್ರಾಣಿನೂ ಆಗಿರಬಾರ್ದು, ಅಂದರೆ ಅರ್ಧ ಪ್ರಾಣಿ ಅರ್ಧ ಮನುಷ್ಯ ಅವತಾರದಲ್ಲಿರುವ ನರಸಿಂಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ವರಾಹ ಅವತಾರ, ವರಾಹ ರೂಪದಲ್ಲಿ ನಮಗಿಲ್ಲಿ ವರಾಹ ಅವತಾರ ಇದೆಯಲ್ಲ ವಿಷ್ಣುವಿನದ್ದು, ಆ ಒಂದನ್ನು ಕೂಡ ಈ ಬಾಲರಾಮನ 51 ಇಂಚಿನ ವಿಗ್ರಹದ ಬಲಭಾಗದಲ್ಲಿ, ರಾಮ ನಿಂತ್ಕೊಂಡಾಗ ರಾಮನ ಬಲಭಾಗದಲ್ಲಿ ರೈಟ್ ಸೈಡಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ವರಾಹ ಅವತಾರ ಇಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟು ಕೂರ್ಮಾವತಾರ, ಆಮೆ ಅವತಾರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದಾದ ನಂತರ ನಾವು ಚೆಕ್ ಮಾಡಿಕೊಂಡಾಗ ಮತ್ಸ್ಯ ಅವತಾರ, ಮತ್ಸ್ಯ ಅಂದರೆ ಮೀನು ಅಂತ, ಆ ಮೀನಿನ ಅವತಾರವನ್ನು ಇದೇ ಪ್ರಭಾವಳಿಯ ಈ ಭಾಗದಲ್ಲಿ ಕೆತ್ತಲಾಗಿದೆ. ಇದರ ಆ ಕಡೆ ಬಂದರೆ ನಾವು ಇಲ್ಲಿ ಯಾರ್ಯಾರಿದ್ದಾರಪ್ಪ, ಇದಾಯ್ತು. ಇಲ್ಲಿ ನೋಡಿದ್ವಿ ವಾಮನ, ನರಸಿಂಹ, ವರಾಹ, ಕೂರ್ಮ, ಮತ್ಸ್ಯ, ಈ ಅವತಾರಗಳು ನಾವು ಗಮನಿಸಿದೆಯಲ್ವಾ. ಇದೇ ಮೂರ್ತಿಯ ಈ ಭಾಗದಲ್ಲಿ ಚೆಕ್ ಮಾಡಿಕೊಂಡ್ರೆ ಪರಶುರಾಮ ಇದಾನಿಲ್ಲಿ, ಪರಶುರಾಮರ ಅವತಾರವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೆಕ್ಸ್ಟು ಶ್ರೀರಾಮ, ವಿಷ್ಣುವಿನ ಅವತಾರಗಳಲ್ಲಿ ಇಲ್ಲಿ ಬಾಲರಾಮ ಏನಿದ್ದಾನೋ ಅದೇ ಶ್ರೀರಾಮನ ಒಂದು ಸ್ವರೂಪವನ್ನು ಈ ಒಂದು ಪ್ರಭಾವಳಿಯ ಅಂದರೆ ರಾಮನ ಎಡಭಾಗದಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟು ಶ್ರೀಕೃಷ್ಣ ಅವತಾರ, ದ್ವಾಪರ ಯುಗ. ರಾಮ ತ್ರೇತಾಯುಗದವನು, ಕೃಷ್ಣ ದ್ವಾಪರ ಯುಗದವನು. ಆ ಅವತಾರದಲ್ಲಿಯೂ ಕೂಡ ಕೃಷ್ಣನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದಾದ ಮೇಲೆ ಬುದ್ಧಾವತಾರ, ಕಲ್ಕಿ. ಅಂದರೆ ಬುದ್ಧಾವತಾರ ಇಷ್ಟೊಂದು ಆಸೆಯೇ ದುಃಖಕ್ಕೆ ಮೂಲ, ಇದೊಂದು ಸೆಂಟೆನ್ಸ್ ಇದೆಯಲ್ಲ, ಮತ್ತು ಬುದ್ಧನ ಬದುಕೆ ಒಂದು ಸಂದೇಶ. ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ, ನನ್ನ ಜೀವನವೇ ನನ್ನ ಸಂದೇಶ ಅಂಥೇಳಿ, ನಾನು ಹೇಗೆ ಬದುಕಿದ್ದೀನೋ ಇದೇ ನನ್ನ ಸಂದೇಶ ಅಂಥೇಳಿ. ಹಾಗಾಗಿ ಬುದ್ಧನ ಜೀವನವೂ ಕೂಡ ಅಷ್ಟೇ, ಎಲ್ಲವನ್ನು ಸರ್ವಸಂಗ ಪರಿತ್ಯಾಗಿಯಾಗಿ ಎಲ್ಲವನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ಎಲ್ಲ ಮನುಷ್ಯ ಜೀವನದ ಎಲ್ಲ ಅವಸ್ಥೆಗಳನ್ನು ದಾಟಿಕೊಂಡು ಹೋಗ್ತಿರ್ಬೇಕಾದ್ರೆ ಅವನ ಅನುಭವ, ಆ ಬೋಧಿ ವೃಕ್ಷದ ಕೆಳಗಿನ ಆತನ ಜ್ಞಾನೋದಯ, ಅದನ್ನು ಇಡೀ ಜಗತ್ತಿಗೆ ಪಸರಿಸಿದ ಪರಿ ಅದು ಬುದ್ಧ. ಇದು ವಿಷ್ಣುವಿನ ಅವತಾರನೇ ಅಂತ ನಂಬಿರುವಂತಹ ಪರಂಪರೆ ಸಂಪ್ರದಾಯ ನಮ್ಮದಿದೆ. ಹಾಗಾಗಿ ಅಂಥ ಬುದ್ಧನ ಅವತಾರವನ್ನು ಕೂಡ ನಾವು ನೋಡ್ತೀವಿ. ನೆಕ್ಸ್ಟ್ ಬುದ್ಧಾವತಾರದ ನಂತರ ಚೆಕ್ ಮಾಡಿಕೊಂಡ್ರೆ ಕಲ್ಕಿ ಅವತಾರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಅದು ಬಾಲರಾಮನ 51 ಇಂಚು ಎತ್ತರದ ವಿಗ್ರಹದ ಎಡಭಾಗದಲ್ಲಿ ಚಿತ್ರಿಸಲಾಗಿದೆ ಅಥವಾ ಕೆತ್ತನೆ ಮಾಡಲಾಗಿದೆ. ಅಲ್ಲಿ ಇನ್ನೊಂದು ಗರುಡ ಗೊತ್ತಲ್ಲ, ನಮ್ಮ ಯಾವುದೇ ದೇವಸ್ಥಾನದಲ್ಲಿ ನಾವು ಚೆಕ್ ಮಾಡಿಕೊಂಡ್ರು ಕೂಡ ಗರುಡಗಂಬ ಅಂತ ಆಚೆ ಇರುತ್ತೆ. ಆ ಗರುಡನನ್ನು ಕೂಡ ಇದೇ ಪ್ರಭಾವಳಿಯ ಎಡಭಾಗದಲ್ಲಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್. ಇದು 51 ಇಂಚು ಎತ್ತರದ ಮಂದಸ್ಮಿತ ಬಾಲರಾಮ. ಇದು ಈಶ್ವರನನ್ನು ನಾವು ಇಲ್ಲಿ ನೋಡ್ತೀವಿ. ವಿಷ್ಣುವಿನ 10 ಅವತಾರಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಈ ಭಾಗದಲ್ಲಿ ಹನುಮ ಬರ್ತಾನೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ರಾಮಬಂಟ ಹನುಮಂತ ಇಲ್ಲಿರ್ತಾನೆ. ಇದರ ಜೊತೆಗೇ ಇದೇ ವಿಷ್ಣು ಅಥವಾ ರಾಮ ಎಲ್ಲಿ ಸ್ಥಾಪಿಸಲ್ಪಟ್ಟಿದ್ದಾನೆ ಅಂತ ಹೇಳಿದ್ರೆ ಕಮಲದ ಹೂವಿನ ಮೇಲೆ, ವಿಷ್ಣು ಸ್ಥಾಪಿಸಲ್ಪಟ್ಟಿದ್ದಾನೆ. ವಿಷ್ಣುವಿನ ಪತ್ನಿ ಯಾರು? ಲಕ್ಷ್ಮಿ ಎಲ್ಲಿರ್ತಾಳೆ? ಕಮಲದ ಮೇಲಿರ್ತಾಳೆ ನೋಡಿ. ಹಾಗಾಗಿ ಆ ಒಂದು ಕಮಲವನ್ನು ಕೂಡ ಈ ಪೀಠ ಬರ್ತದೆ ನೋಡಿ, ಈ ಒಂದು ಪೀಠದ ಮೇಲೆ ಈ ಭಾಗ ಇದೆಯಲ್ಲ, ಇದು ಪೂರ್ತಿ ಕಮಲ. ಈ ಕಮಲದ ಮೇಲೆ ಬಾಲರಾಮ, ಪುಟಾಣಿ ರಾಮ, ಕಂದಮ್ಮ ರಾಮ, ಪಾಪು ರಾಮ ಅಂತ ಎಲ್ಲ ಮಕ್ಕಳಿಗೆಲ್ಲ ಕರೀತಾರಲ್ಲ, ಅದೇ ರೀತಿ ಒಂದು 5 ವರ್ಷದ ಮಗು ಬಾಲರಾಮನಿಗೆ 5 ವರ್ಷ ಇದ್ದಾಗ ಶ್ರೀರಾಮಚಂದ್ರ ಹೇಗಪ್ಪ ಕಾಣ್ತಿದ್ದ ಅಂದರೆ ಈ ಥರ ಕಾಣ್ತಿದ್ದ ಅಂಥೇಳಿ ಆ ವಿಗ್ರಹದಲ್ಲಿ
ಅರುಣ್ ಯೋಗಿ ಅವರ ಕಲ್ಪನೆಯಲ್ಲಿ ಮೂಡಿ ಬಂದಿರುವಂತಹ ಒಂದು ಅದ್ಭುತವಾದಂತಹ ಕೃಷ್ಣ ಶಿಲೆಯ 51 ಇಂಚು ಎತ್ತರದ ಒಂದು ವಿಗ್ರಹ ಇದು. ಇಡೀ ವಿಶ್ವ ಈ ವಿಗ್ರಹ ನೋಡಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕಾತರದಿಂದ ಕಾಯ್ತಾ ಇರತಕ್ಕಂಥ ಒಂದು ಗಳಿಗೆ. ಇದು ನಮ್ಮ ಎಣಿಕೆಯಲ್ಲಿ, ನಮ್ಮ ಜ್ಞಾನದಲ್ಲಿ, ನಮ್ಮ ತಿಳುವಳಿಕೆಯಲ್ಲಿ ಮೂಡಿ ಬರ್ತಾ ಇರ್ತಕ್ಕಂತಹ ಒಂದಷ್ಟು ವಿವರಣೆಗಳಾದರೆ ಇದ್ರ ಬಗ್ಗೆ ತುಂಬ ತಿಳ್ಕೊಂಡಿರ್ತಕ್ಕಂಥವರು ತಜ್ಞರು ಕೂಡ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಶೆಲ್ವಪಿಳ್ಳ ಅಯ್ಯಂಗಾರ್ ಅವರು, ಇವರು ಕೂಡ ಈ ಮೂರ್ತಿಯ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಶೆಲ್ವಪಿಳ್ಳ ಅಯ್ಯಂಗಾರ್ ಅವ್ರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಇದೇ ಮೂರ್ತಿಗೆ ಸಂಬಂಧಪಟ್ಟಂತೆ ಅವ್ರು ಏನೇನು ಹೇಳಿದ್ದಾರೆ ಅದು ಕೂಡ ನೋಡೋಣ. ಅದಕ್ಕೆ ನಮ್ಮ ಗಮನಕ್ಕೆ ಬಂದಷ್ಟು ವಿವರಗಳನ್ನು ನಾವಿಲ್ಲಿ ಕೊಡ್ತಾ ಇದ್ವಿ. ನಮ್ಮ ನಾಲೆಡ್ಜಲ್ಲಿ ಎಟುಕುವಂತಹ ವಿವರಣೆಗಳನ್ನು ನಾವಿಲ್ಲಿ ಮಾತಾಡ್ತಾ ಇದ್ವಿ. ಯಾವುದರ ಬಗ್ಗೆ? ಅಯೋಧ್ಯೆಯಲ್ಲಿ ಸ್ಥಾಪಿಸಲ್ಪಟ್ಟಿರುವಂತಹ ಬಾಲರಾಮನ ಮೂರ್ತಿಗೆ ಸಂಬಂಧಪಟ್ಟಂತೆ. ಇದರ ಆಚೆಗೆ ಇನ್ನೂ ಇದರ ಬಗ್ಗೆ ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳ್ತಾರೆ. ಒಬ್ರಿಗಿಂತ ಒಬ್ಬರು ಜ್ಞಾನ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ, ವಿಸ್ತಾರವಾಗಿರುತ್ತೆ, ಆಳವಾಗಿರುತ್ತೆ, ವಿಶಾಲವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಇದೇ ಮೂರ್ತಿಗೆ ಸಂಬಂಧಪಟ್ಟಂತೆ ವಿದ್ವಾಂಸರೂ ಹೌದು, ಇತಿಹಾಸಕಾರರೂ ಹೌದು, ಬೋಧಕರೂ ಹೌದು, ತಜ್ಞರೂ ಹೌದು, ಪ್ರಾಜ್ಞರೂ ಹೌದು ಆಗಿರುವಂತಹ ಡಾಕ್ಟರ್ ಶೆಲ್ವಪಿಳ್ಳ ಅಯ್ಯಂಗಾರ್ ಅವರು ಈ ಮೂರ್ತಿಗೆ ಸಂಬಂಧಪಟ್ಟಂತೆ, ರಾಮನಿಗೆ ಸಂಬಂಧಪಟ್ಟಂತೆ ಏನು ಮಾತಾಡಿದ್ದಾರೆ ನೋಡಿ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಇತ್ತ ಮೈಸೂರಿನ ಹೆಸರಾಂತ ಶಿಲ್ಪ ಕಲಾವಿದ ಅರುಣ್ ಯೋಗಿರಾಜ್ ಅವರ ಕೆತ್ತನೆ ಕಾರ್ಯದಲ್ಲಿ ಮೂಡಿ ಬಂದಿರುವಂತಹ ರಾಮಲಲ್ಲಾ ಮೂರ್ತಿ ಏನಿದೆ, ಆ ಒಂದು ಮೂರ್ತಿಯಲ್ಲಿ ಪ್ರಭಾವಳಿಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಮಹಾವಿಷ್ಣುವಿನ ದಶಾವತಾರಗಳೇನಿದ್ದಾವೆ, ಈ ದಶಾವತಾರಗಳು ಅಲ್ಲಿ ಮೂಡಿ ಬಂದಿರತಕ್ಕಂಥದ್ದು. ಇನ್ನು ಇದರ ವಿಶೇಷತೆ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಧಾರ್ಮಿಕ ಚಿಂತಕರಾದಂತಹ ಶೆಲ್ವಪಿಳ್ಳ ಅಯ್ಯಂಗಾರ್ ಅವರು ನನ್ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಗುರುಗಳೇ, ಬಹಳ ಮುಖ್ಯವಾಗಿ ಒಂದು ಮೂರ್ತಿ ಅಂದ ತಕ್ಷಣ ಬಹಳಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ. ಅದರಲ್ಲಿ ಈಗ ರಾಮಲಲ್ಲಾ ಮೂರ್ತಿ ಏನಿದೆ, ಇದರಲ್ಲಿರ್ತಕ್ಕಂಥ ಪ್ರಭಾವಳಿಗಳು, ಜೊತೆಗೆ ಅದರಲ್ಲಿ ಮೂಡಿ ಬಂದಿರತಕ್ಕಂಥ ಹನುಮಂತ ಇರಬಹುದು, ಗರುಡ ಇರಬಹುದು, ಜೊತೆಗೆ ವಿಷ್ಣುವಿನ ಅವತಾರಗಳಿರಬಹುದು, ಇವೆಲ್ಲವೂ ಕೂಡಿ ಬಂದಿರತಕ್ಕಂಥದ್ದು. ಇದರ ಬಗ್ಗೆ ಮಾತನಾಡೋದಾದ್ರೆ, ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾ ರೀತಿಯಲ್ಲೇ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಯಾಕೆ ಅಂದರೆ ಹುಟ್ಟಿದ ಜಾಗವಾಗಿರೋದ್ರಿಂದ ರಾಮ ಅಲ್ಲಿ ಮೃದು ಮಧುರವಾದ ಮಂದಹಾಸವನ್ನುಳ್ಳಂತಹ ಒಂದು ಬಾಲರಾಮನಾಗಿ ಇರಬೇಕು ಅನ್ನೋದು ಆಸೆ. ಹಾಗಾಗಿ ಅಲ್ಲಿ ಬಾಲರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಎರಡನೆಯದಾಗಿ ದೇವರನ್ನು ಪೂಜೆ ಮಾಡುವಂತಹ ಅಲ್ಲಿ ಇರುವಂತಹ ಸಂಪ್ರದಾಯ ಶ್ರೀರಾಮಾನಂದಿ ಸಂಪ್ರದಾಯ ಅಂತ. ಆ ಶ್ರೀರಾಮಾನಂದಿ ಸಂಪ್ರದಾಯ ಅಥವಾ ಶ್ರೀರಾಮಾನಂದಿ ಸಂಪ್ರದಾಯ ಇದೆಯಲ್ಲ, ಅದು ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಅನುಗುಣವಾಗಿರುವಂತಹದ್ದು. ಶ್ರೀರಾಮಾನುಜಾಚಾರ್ಯರ ಸಂಪ್ರದಾಯಕ್ಕೆ ಅತ್ಯಂತ ಅದರ ಮುಂದುವರಿದ ಭಾಗವಾಗಿರುವಂತಹದ್ದು. ಸೊ ಹಾಗಾಗಿ ಅಲ್ಲಿ ಪೂಜಾ ಪದ್ಧತಿಗಳ ಪ್ರಕಾರ ದೇವರನ್ನ ಪೂಜೆಯನ್ನು ಮಾಡಬೇಕಾದ್ರೆ ಮಗುವಿನಂತೆ ಪೂಜಿಸ್ತಾರೆ. ಅವರು ಆ ಭಾವದಲ್ಲಿ ಪೂಜಿಸ್ತಾರೆ. ದೇವತೆಗಳನ್ನ ಪೂಜೆ ಮಾಡುವಾಗ ರಾಜಭಾವದಲ್ಲಿ, ಸಖಿ ಭಾವದಲ್ಲಿ, ಸಖಾಭಾವದಲ್ಲಿ, ಅಥವಾ ಏನಂತಾರೆ ತನ್ನ ಮಗುವಿನ ಭಾವದಲ್ಲಿ ಅಥವಾ ತನ್ನ ಪ್ರೇಮಿಯ ಭಾವದಲ್ಲಿ ಇದೆಲ್ಲ ಮಾಡಬೇಕು ಅಂತ ಹೇಳಿದೆ. ಕೃಷ್ಣನನ್ನ ಎಷ್ಟೋ ಜನ ಎಲ್ಲರೂ ಪ್ರೇಮಿಯ ಭಾವದಲ್ಲಿ, ಅಂದರೆ ನಾವು ಹೆಣ್ಣು ಅವನು ಗಂಡು ಅನ್ನುವಂತಹ ಭಾವದಲ್ಲಿ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ರಾಮಲಲ್ಲಾನನ್ನ ಪೂಜೆ ಮಾಡುವಂತಹ ಒಂದು ಪದ್ಧತಿ ಏನಪ್ಪಾ ಅಂದ್ರೆ ಅದು ಮಗುವಿನ ತರಹ ಮೊದಲಿಂದಲೂ ಮಾಡ್ಕೊಂಡ್ಬಂದಿರೋದು. ಅದಕ್ಕೋಸ್ಕರನೇ ಹಾಗಾಗಿ ಅವರೇನು ಮಾಡಿದ್ರು, ಅಲ್ಲಿ ರಾಮಲಲ್ಲಾ ವಿಗ್ರಹವನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಪೂಜೆ ಮಾಡುವ ಪದ್ಧತಿಯೂ ಕೂಡ ಮಗುವಿಗೆ ಅಭಿಷೇಕ ಮಾಡಿಸುವಂತೆ, ಮಗುವಿಗೆ ಊಟ ಕೊಡುವಂತೆ, ಮಗುವನ್ನ ಹೇಗೆ ಸಂತೈಸಿ ಕರಿತಿರಲ್ವ ಮುದ್ದಲ್ಲಿ, ಓ ರಾಮ ಬಾರಾಮ ಅಂತ, ಹಾಗೆ ಆ ದೇವತಾ ಸ್ತೋತ್ರಗಳನ್ನು ಅವರು ಅಷ್ಟೇ ಪ್ರೀತಿಯಿಂದ ಹೇಳ್ತಾರೆ. ಹಾಗಾಗಿ ಮಗುವೇ ಅಲ್ಲಿ ನಿಂತಿದೆ ಅನ್ನುವಂತಹ ಭಾವದಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಹಾಗಾಗಿ ಅಲ್ಲಿ ರಾಮಲಲ್ಲಾನನ್ನ ಮಾಡಲಾಗಿದೆ. ಎರಡನೇದಾಗಿ ಈ ರಾಮಲಲ್ಲಾ ಮೂರ್ತಿ ಇದು 51 ಇಂಚ್ ಇದೆ. ಅದು ಅಂಗುಲಗಳು ಅಂತ ಹೇಳ್ತೀವಿ, 51 ಅಂಗುಲಗಳು. ಅದಕ್ಕೆ ಕಾರಣ ಏನು ಅಂದರೆ ಸೂರ್ಯನ ಬೆಳಕು ಅದಕ್ಕೆ ಬೆಳ್ಳಿ. ರಾಮನವಮಿಯ ದಿನ ಸೂರ್ಯನ ಬೆಳಕು ಆ ವಿಗ್ರಹದ ಮೇಲೆ ಬೀಳಬೇಕು ಅನ್ನೋದಕ್ಕೋಸ್ಕರ ಮಾಡಿರುವಂತಹದ್ದು. ಭಾರತದ ಎಲ್ಲ ದೇವಸ್ಥಾನಗಳಲ್ಲೂ ಸೂರ್ಯನ ಬೆಳಕು ಒಂದಾದರೂ ಒಂದು ದಿನ ಬೀಳಬೇಕು ಅಂತ ಮಾಡ್ತಾರೆ. ಅದಕ್ಕಾಗಿಯೇ ರಥಸಪ್ತಮಿಯ ದಿನ ನಮ್ಮೆಲ್ಲ ದೇವತೆಗಳನ್ನು ನಾವು ಆಚೆಗೆ ಕರ್ಕೊಂಡ್ಬರ್ತೀವಿ. ಚಲುವನಾರಾಯಣ ಸ್ವಾಮಿ ದೇವಾಲಯ ಆಗಮೋಕ್ತ ದೇವಾಲಯ, 1000 ವರ್ಷದ್ದು. ಅಲ್ಲಿ ಒಂದು ದಿನವೂ ಬೆಳಕು ಬೀಳುವ ಹಾಗಿಲ್ಲ. ಆದರೆ ರಥಸಪ್ತಮಿಯ ದಿನ ಬಿದ್ದರೆ ದೋಷ ಇಲ್ಲ. ಹಾಗೆ ಇಲ್ಲಿಯೂ ಕೂಡ ಪ್ರತಿದಿನವೂ ಬೆಳಕು ಬೀಳದಂತೆ, ಆದರೆ ರಾಮನವಮಿಯ ದಿನವೇ ಬೆಳಕು ಬೀಳುವಂತೆ ಅಲ್ಲಿ ಆಯೋಜಿಸಲಾಗಿದೆ. ಅದಕ್ಕೋಸ್ಕರನೇ ಚಿಂತನೆ ಮಾಡಿ ದೇವಾಲಯ ಕಟ್ಟಲಾಗಿದೆ. ಹಾಗಾಗಿ ಅಲ್ಲಿ ಅದು 51 ಇಂಚುಗಳ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಪ್ರಭಾವಳಿಯನ್ನ
ನೋಡಿದ್ರೆ ನಾವು ಆ ಪ್ರಭಾವಳಿಯ ಅಕ್ಕಪಕ್ಕದಲ್ಲಿ ಗರುಡ ಮತ್ತು ಹನುಮಂತ, ಸುತ್ತಲೂ ದಶಾವತಾರ, ಹಿಂದೂ ಧರ್ಮದ ಪ್ರಧಾನ ಚಿಹ್ನೆಗಳಾದಂತಹ ಓಂಕಾರ ಮತ್ತು ಸ್ವಸ್ತಿಕ, ಮೇಲೆ ಅನೇಕ ಹೂವಿನ ಅಲಂಕರಣಗಳು, ಕೀರ್ತಿಮುಖ, ಇವೆಲ್ಲವನ್ನು ಕೆತ್ತಲಾಗಿದೆ. ಕಾರಣ ಏನು? ದಶಾವತಾರಗಳನ್ನು ಕೆತ್ತಲಾಗಿದೆ. ಕಾರಣ ಏನು? ಶ್ರೀರಾಮ ಯಾರು? ಸಾಕ್ಷಾತ್ ನಾರಾಯಣ. ಅವನು ಕೇವಲ ಮನುಷ್ಯ ಮಾತ್ರನಲ್ಲ, ಅವನು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ. ಆದ್ದರಿಂದ ಇದು ಮಹಾವಿಷ್ಣುವೇ, ಈ ವಿಗ್ರಹದಲ್ಲಿರುವ ರಾಮ ಮಹಾವಿಷ್ಣುವೇ ಅಂತ ತೋರಿಸೋದಕ್ಕೋಸ್ಕರನೇ ಅಲ್ಲಿ ದಶಾವತಾರಗಳನ್ನು ತೋರಿಸಲಾಗಿದೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ ಒಂದು ಭಾಗದಲ್ಲಾದರೆ ಪರಶುರಾಮ, ರಾಮ, ಕೃಷ್ಣ ಮತ್ತು ಬುದ್ಧ ಮತ್ತು ಕಲ್ಕಿ ಈ ಅವತಾರಗಳನ್ನು ತೋರಿಸಲಾಗಿದೆ. ಹಾಗಾಗಿ ಅದರ ಮೇಲ್ಭಾಗದಲ್ಲಿ ದ್ವಾರಪಾಲಕರಿದ್ದ ಹಾಗೆ ಅದರ ಮೇಲೆ ಬಳ್ಳಿಯ ಅಲಂಕರಣಗಳು, ರಾಮ ಸಮಭಂಗಿಯಲ್ಲಿ ಸಮಸ್ಥಾನಕ ಭಂಗಿಯಲ್ಲಿ ನಿಂತಿರೋ ಹಾಗೆ, ಅವನ ಎರಡು ಕೈಗಳಲ್ಲಿ ಏನೂ ಇಲ್ಲ, ಸುಮ್ಮನೆ ಹಾಗೆ ನಿಂತಿದ್ದಾನೆ ಬಾಲರಾಮನಾಗಿ. ಆದರೆ ಅವನ ಮುದ್ರೆಗಳಲ್ಲಿ ಒಂದು ಆಶೀರ್ವಾದ ಮುದ್ರೆಯ ಜೊತೆಯಲ್ಲಿ ಒಂದು ಬಾಣ ಹಿಡಿದುಕೊಳ್ಳಲು ಅನುಕೂಲವಾಗುವಂತೆ ಒಂದು ಮುದ್ರೆ, ಈ ಭಾಗದಲ್ಲಿ ಬಿಲ್ಲನ್ನು ಹಿಡಿದುಕೊಳ್ಳುವ ಅನುಕೂಲವಾಗಿ ಇಲ್ಲಿ ಮುದ್ರೆ ಅಂದರೆ ಕೋದಂಡ ಮುದ್ರೆ. ಹೀಗೆ ಕೋದಂಡ ಮುದ್ರೆ ಮತ್ತು ಶರಮುದ್ರೆ, ಬಾಣವನ್ನು ಇಟ್ಕೊಳ್ಳುವಂತಹ ಅಭಯ ಮುದ್ರೆಯ ಜೊತೆಯಲ್ಲಿ ಇರುವ ಶರಮುದ್ರೆ, ಅದೆರಡನ್ನೂ ಕೂಡ ಅಲ್ಲಿ ಬಳಸಲಾಗಿದೆ. ಮತ್ತು ರಾಮ ನಿಂತಿರುವಾಗ ಅವನು ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ತ್ರಿಭಂಗದಲ್ಲಿ ನಿಂತುಕೊಳ್ತಾನೆ, 3 ಭಂಗಗಳಿರ್ತವೆ. ಇಲ್ಲಿ ಮಾತ್ರ ಸಮಸ್ಥಾನಕದಲ್ಲಿ ನಿಂತಿದ್ದಾನೆ. ಆ ರಾಮ ಮೂರ್ತಿಯ ಅಕ್ಕಪಕ್ಕದಲ್ಲಿ ಶ್ರೀರಾಮಚಂದ್ರನಿಗೆ ಅವನ 2 ಪಾದಗಳ ಸಂಕೇತ, ಒಂದು ಗರುಡ, ಒಂದು ಹನುಮಂತನನ್ನು ಕೆತ್ತಲಾಗಿದೆ. ಸೊ ಹೀಗೆ ಆ ಮೂರ್ತಿ ಸರ್ವಾಂಗ ಸುಂದರವಾಗಿ 51 ಇಂಚುಗಳಲ್ಲಿ ಶಿಲ್ಪಶಾಸ್ತ್ರದ ಲಕ್ಷಣಗಳ ಜೊತೆಯಲ್ಲಿ ಬಂದಿದೆ. ಅಂದ್ರೆ ಗುರುಗಳಿಗೆ ಮುಖ್ಯವಾಗಿ 51 ಇಂಚಿದೆ ಅಂತ ಹೇಳಿದ್ರೆ, ಅಂದ್ರೆ ರಥಸಪ್ತಮಿ ದಿನ ಏನು ಆ ಗರ್ಭಗುಡಿಗೆ ಬಿಸಿಲು ಬೀಳುತ್ತಾ ಅಥವಾ ಅಂದ್ರೆ ರಥಸಪ್ತಮಿ ದಿನ ನಮ್ಮ ಎಲ್ಲ ದೇವತೆಗಳಿಗೂ ಬೀಳೋ ಹಾಗೆ ಮಾಡ್ಕೊಂಡಿದೀವಿ. ಅಲ್ಲಿ ರಾಮನವಮಿಯ ದಿನ ಬೀಳೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಈ ರಾಮನವಮಿ ಬಂದ್ರೆ ಗೊತ್ತಾಗತ್ತೆ. ಅಂದ್ರೆ ಅದು ಪ್ರಕಾರ ಹಣೆಗೆ ಬರಬೇಕು ಸೂರ್ಯನ ಕಿರಣ. ಯಾಕಂದ್ರೆ ಇವನು ಸೂರ್ಯ ವಂಶಕ್ಕೆ ಸೇರಿದಂತಹ ಮಹಾರಾಜನಾಗಿದ್ದವರು ಯಾರು? ಶ್ರೀರಾಮಚಂದ್ರ. ಹಾಗಾಗಿ ಭಗವಂತ ಆ ಸೂರ್ಯ ಮತ್ತು ಶ್ರೀರಾಮಚಂದ್ರ ಬೇರೆ ಅಲ್ಲ, ಅವನೇ ಸೂರ್ಯನಾರಾಯಣ, ಅವನೇ ಶ್ರೀರಾಮ. ಸೊ ಹಾಗಾಗಿ ಆ ಬೆಳಕು ಹಣೆಗೆ ಬೀಳುವಂತೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ದೇವಾಲಯದ ಒಳಭಾಗದಲ್ಲೇ ಆ ಬೆಳಕು ಬೀಳುವ ಗರ್ಭಗೃಹದಲ್ಲಿರುವ ಮೂರ್ತಿಯ ಮೇಲೆ ಬೀಳುತ್ತೆ. ಇವಾಗೇನು ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆ ಪರಮಶಿವನ ಮೇಲೆ ಆ ಅಗ್ನಿಲಿಂಗದ ಮೇಲೆ ಹೇಗೆ ಬೀಳುತ್ತದೋ ಹಾಗೆಯೇ ಅಲ್ಲಿ ಮೂರ್ತಿಯ ಮೇಲೆ ಬೀಳುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ನೋಡುವಂಥದ್ದು ಗುರುಗಳೇ, ಅಲ್ಲಿ ರಾಮ ಕಮಲದ ಮೇಲೆ ನಿಂತಿರತಕ್ಕಂಥದ್ದು ಒಂದು ಮೂರ್ತಿ ಇದೆ. ಸಾಮಾನ್ಯವಾಗಿ ದೇವರುಗಳು ಕಮಲದ ಮೇಲೆ ನಿಂತ್ಕೋಬೇಕು. ಯಾಕಂದ್ರೆ ಊರ್ಧ್ವ ಪದ್ಮ ಮತ್ತು ಅಧೋ ಪದ್ಮ ಅಂತ 2 ಅಲಂಕರಣಗಳು ಶಿಲ್ಪಶಾಸ್ತ್ರದ ಪ್ರಕಾರ ಆ ಕಮಲದ ಮೇಲೆ ನಿಂತಿರಬೇಕು ಅಂತ. ಕಮಲ ಒಂದು ಸೃಷ್ಟಿಯ ಸಂಕೇತ. ಆದ್ದರಿಂದ ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡುವನು ಅಂತ ಸೃಷ್ಟಿಯ ಸಂಕೇತವಾಗಿ ಆ ಪದ್ಮದ ಮೇಲೆ ನಿಂತಿದ್ದಾನೆ, ಮೃದು ಸ್ವರೂಪದಲ್ಲಿ ಪದ್ಮಾಸನದಲ್ಲಿ. ಮತ್ತು ಮೇಲ್ಭಾಗದಲ್ಲಿ ಅನೇಕ ಆಭರಣಗಳನ್ನು ಧರಿಸಿದ್ದಾನೆ. ಅದರಲ್ಲಿ ಕಿರೀಟ, ಕುಂಡಲ, ಹಾರ, ಕಂಠಿ, ಮುಕ್ತಾಹಾರ, ಮುಕ್ತಾಸರ, ಭುಜಸ್ಕಂದ, ಭುಜಕೀರ್ತಿ ಇತ್ಯಾದಿ, ಕಟಕ, ಕೇಯೂರ, ಅಂಗುಲಿಯಕ ಅನ್ನುವಂತಹ ಆಭರಣಗಳು, ಅದರ ಜೊತೆಯಲ್ಲಿ ಕಟಿಬಂಧ, ಅದರ ಜೊತೆಯಲ್ಲಿ ಕೀರ್ತಿಮುಖ, ಅದರ ಜೊತೆಯಲ್ಲಿ ಉರುಧಾಮ, ಕಾಂಚೀಗುಂಡ, ಪಾದಾಂಗುಲಿಯಕ ಅನ್ನುವಂತಹ ಎಲ್ಲ ಆಭರಣಗಳಿಂದ ಸರ್ವಾಲಂಕಾರ ಭೂಷಣನಾಗಿ ಆ ಭಗವಂತ ನಿಂತಿದ್ದಾನೆ. ಮುಖ್ಯವಾಗಿ ನೋಡುವಂಥದ್ದು ಗುರುಗಳೇ, ರಾಮಾಯಣದ ಸಂದರ್ಭದಲ್ಲೇ ಕರ್ನಾಟಕದವರು ಆಂಜನೇಯ, ಅಯೋಧ್ಯೆಯವರು ರಾಮ, ಈ ಥರದ್ದು ಒಂದು ಸಂಬಂಧ ಇತ್ತು. ಸೊ ಈಗ ಮೂರ್ತಿ ಮಾಡಿರುವಂಥ ವಿಚಾರದಲ್ಲೂ ಕೂಡ ಮೈಸೂರು ಅಂದ್ರೆ ಕರ್ನಾಟಕಕ್ಕೂ ಅಯೋಧ್ಯೆಗೂ ಬಹಳಷ್ಟು ಸಂಬಂಧ ಕಲ್ಪಿಸಿ ಬರ್ತಾ ಇದೆ. ಅಂದ್ರೆ ಮೂರ್ತಿ ಕೆತ್ತನೆ ವಿಚಾರ ಇರಬಹುದು. ಈ ರಾಮಾಯಣ ಕಾಲದಲ್ಲೂ ಕರ್ನಾಟಕ ಪ್ರಮುಖವಾಗಿತ್ತು. ಕರ್ನಾಟಕದ ಅನೇಕ ಪ್ರದೇಶಗಳು ರಾಮ ಅಲ್ಲಿಗೆ ಬಂದಿದ್ದ. ಉದಾಹರಣೆಗೆ ಸುರೇಬಾನು ಅಂತ ಒಂದು ಜಾಗ, ಆ ಸುರೇಬಾನು ಹತ್ರ ಅಲ್ಲಿಂದ ಬಂದ. ಯಾಕಂದ್ರೆ ಪಂಚವಟಿ ನಾಸಿಕದಿಂದ ಬರುವಾಗ ಅಲ್ಲಿಂದ ಬಂದಿದ್ದು. ಅಲ್ಲಿ ಬಂದು ಅವನು ಭೇಟಿಯಾಗಿದ್ದೆ ಪಂಪಾ ಸರೋವರದ ಹತ್ರ. ಪಂಪಾ ಸರೋವರ ಅನ್ನೋದು ಕಿಷ್ಕಿಂದ ಅನ್ನೋದು ಇವತ್ತಿನ ಹಂಪೆ. ಆಂಜನೇಯ ಹುಟ್ಟಿದ ಜಾಗ ಅಂಜನಾದ್ರಿ. ರಾಮ ಇಲ್ಲಿಯೇ 4 ತಿಂಗಳುಗಳ ಕಾಲ ಮಳೆ ಬರ್ತಿತ್ತು, ಅಲ್ಲಿ ಕುಳಿತಿದ್ದ. ಮಾಲ್ಯವಂತ ಪರ್ವತ ಅಂತಿದೆ ಹಂಪಿ ಹತ್ರ. ಇವತ್ತಿಗೂ ಕೂಡ ರಾಮನ ಪೂಜೆ ಅಲ್ಲಿದೆ. ಮಾಲ್ಯವಂತ ರಘುನಾಥ ದೇವಾಲಯ ಇದೆ. ರಾಮ 4 ತಿಂಗಳುಗಳ ಕಾಲ ಆ ಗುಹೆ ಒಳಗೆ ಕುಳಿತಿದ್ದ. ಯಾಕಂದ್ರೆ ಮಳೆಗಾಲ ಆಗಿದ್ದರಿಂದ ಯುದ್ಧಕ್ಕೆ ಹೋಗೋದಕ್ಕೆ ಸೈನ್ಯ ಸಿದ್ಧವಾಗಿರಲಿಲ್ಲ. ಹಾಗಾಗಿ ಅಲ್ಲಿದ್ದ. ಹಾಗೆ ಕರ್ನಾಟಕದಲ್ಲೇ 4 ತಿಂಗಳು ಅಲ್ಲೇ ಒಂದು ಜಾಗದಲ್ಲಿ ಕುಳಿತಿದ್ದ. ಅದು ಸುಗ್ರೀವ, ಅಂಗದ ಮತ್ತು ನೀಲ, ನಲ, ಜಾಂಬವಾನ್ ಇವರೆಲ್ಲ ಇಲ್ಲಿಂದ ಸಪೋರ್ಟ್ ಮಾಡಿದ್ದಕ್ಕೆ ಅವನಿಗೆ ಪಟ್ಟಾಭಿಷೇಕದ ತನಕ ಎಲ್ಲ ಆಯಿತು. ಅಲ್ಲಿಂದ ಅವನು ಶ್ರೀರಾಮಚಂದ್ರ ನಡೆದು ಬಂದಿದ್ದು ಮೇಲ್ಕೋಟೆಗೆ ಬಂದು
ಎಲ್ಲಿ ಹೋದ? ಮೇಲ್ಕೋಟೆ ಒಂದು ವಿಶೇಷ ಕರ್ನಾಟಕದ ಸಂಬಂಧ ಏನಪ್ಪ ಅಂದರೆ, ಮೇಲ್ಕೋಟೆಯಲ್ಲಿ ಧನುಷ್ಕೋಟೆ ಇದೆ, ಅಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಎಲ್ಲ ಇದ್ದರು. ಅಲ್ಲಿ ಇವತ್ತಿಗೂ ಕೂಡ ಅದನ್ನು ರಿಸರ್ಚ್ ಮಾಡಿ ಬೋರ್ಡ್ ಹಾಕಿದ್ದಾರೆ. ಅದಷ್ಟೇ ಅಲ್ಲದೆ ನಮ್ಮ ಚಲುವರಾಯ ಸ್ವಾಮಿಗೆ ಒಂದು ಹೆಸರು, ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಗೆ ಒಂದು ಹೆಸರಿದೆ, ರಾಮಪ್ರಿಯ ಅಂತ. ಏನಿದು ರಾಮನಿಗೆ ಪ್ರಿಯನಾದವನು ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ, ಮೇಲುಕೋಟೆ ಚಲುವರಾಯ ಸ್ವಾಮಿ ಶ್ರೀರಾಮನಿಂದ ಪೂಜೆಗೊಳ್ತಿದ್ದ, ಅಲ್ಲಿತ್ತದು ವಿಗ್ರಹ. ರಾಮನ ಮಗ ಲವಕುಶರಿದ್ರು, ಆ ಕುಶನ ಮಗಳು ಕನಕಮಾಲಿನಿ. ರಾಮ ಪೂಜೆ ಮಾಡ್ತಾ ಇದ್ದ ವಿಗ್ರಹ ಕುಶನಿಗೆ ಬಂದಿತ್ತು, ಕುಶ ಅದನ್ನ ಕನಕಮಾಲಿನಿಗೆ ಕೊಟ್ಟಿದ್ದ. ಕನಕಮಾಲಿನಿ ಯದುವಂಶದ ಯದುರಾಯನನ್ನ ಮದುವೆ ಆಗಿದ್ರು. ಅದು ಮುಂದೆ ಬಲರಾಮಕೃಷ್ಣರಿಗೆ ಬಂದು ಅದು ಮೇಲ್ಕೋಟೆಗೆ ಬಂದಿತ್ತು. ಅದಕ್ಕೆ ಅದು ರಾಮನ ಅತ್ಯಂತ ಪ್ರೀತಿಪಾತ್ರ ವಿಗ್ರಹವಾಗಿದ್ದರಿಂದ ಅದಕ್ಕೆ ರಾಮಪ್ರಿಯ ಅಂತ ಹೆಸರು. ಇವತ್ತಿಗೂ ಕೂಡ ರಾಮಪ್ರಿಯ ಅಂತಾನೆ ರೆಕಾರ್ಡ್ಸ್ ಎಲ್ಲದರಲ್ಲೂ. ಸೊ ಹೀಗೆ ರಾಮನಿಗೂ, ರಾಮ ಇದ್ದ ಜಾಗ, ರಾಮನಿಂದ ಬಂದ ಬಳುವಳಿಯೂ ಕರ್ನಾಟಕಕ್ಕೆ ಬಂತು. ಅದೇ ಥರ ಮುಂದಕ್ಕೆ ಬಂದರೆ ನಾವು, ರಾಮ ಅಲ್ಲಿಂದ ಬಂದು ಚುಂಚನಕಟ್ಟೆ ಹತ್ರ ಬಂದ, ಚುಂಚನಕಟ್ಟೆಯಿಂದ ಮುಂದೆ ಹೋಗಿ ಮಹೇಂದ್ರ ಪರ್ವತದ ಮೂಲಕ ಶ್ರೀಲಂಕಾಗೆ ಹೋದ. ಸೊ ಹೀಗಾಗಿ ಆವತ್ತಿಗೆ ಪಟ್ಟಾಭಿಷೇಕ ಆಗಬೇಕಾದರೂ, ಪಟ್ಟಾಭಿಷೇಕವಾದ ನಂತರವೂ ಮೇಲ್ಕೋಟೆಗೆ ಕನೆಕ್ಷನ್ ಇತ್ತು, ಅಂದರೆ ಕರ್ನಾಟಕಕ್ಕೆ ಕನೆಕ್ಷನ್ ಇತ್ತು. ಕರ್ನಾಟಕದಿಂದಲೇ ಪಟ್ಟಾಭಿಷೇಕಕ್ಕೆ ಅನುಕೂಲ ಆಗಿದ್ದು. ಈಗ ಕರ್ನಾಟಕದ ಅದೇ ಶ್ರೀರಾಮಲಲ್ಲಾನ ಪಟ್ಟಾಭಿಷೇಕಕ್ಕೆ ಇಲ್ಲಿಂದಲೇ ವಿಗ್ರಹ, ಅಂದರೆ ಕಲ್ಲು ಇಲ್ಲಿಂದನೇ ಹೋಗಿತ್ತು, ಮೈಸೂರು ಜಿಲ್ಲೆಯಿಂದ. ಈ ಮೈಸೂರು ಜಿಲ್ಲೆಯ ಅಪ್ರತಿಮ ಕಲಾವಿದನಾದಂತಹ ಅರುಣ್ ಯೋಗಿರಾಜರವರು ಇದಕ್ಕೊಂದು ನಿಮಿತ್ತ ಮಾತ್ರವಾಗಿ ಅವರು ಕೂಡ ಅದ್ಭುತವಾದ ಒಂದು ಕಲಾ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ವಿಗ್ರಹವೇ ಇವಾಗ ಅಲ್ಲಿಗೆ ಪ್ರತಿಷ್ಠಾಪನೆಗೆ ಅರ್ಹವಾಯಿತು. ಅಲ್ಲಿಗೇನಾಯಿತು, ಮೊದಲಿನಿಂದಲೂ ಕರ್ನಾಟಕಕ್ಕೂ ರಾಮನಿಗೂ ಒಂದು ಅವಿನಾಭಾವ ಸಂಬಂಧಗಳು ಏರ್ಪಡ್ತು. ಅದು ನಮ್ಮೆಲ್ಲರಿಗೂ ಸಂತೋಷ, ನಮಗೂ ಕೂಡ ಒಂಥರ ಹೆಮ್ಮೆ. ಅಂದ್ರೆ ಈಗ ಮುಖ್ಯವಾಗಿ ನೋಡುವಂಥದ್ದು ಗುರುಗಳೇ, ರಾಮನನ್ನ ಈ ರೀತಿ ಅಂದ್ರೆ ಸೊ ಹಾಗಾಗಿ ರಾಮಲಲ್ಲಾನ ಪೂಜೆ ಹೇಗೆ ನಡೆಯುತ್ತೆ ಅಂತಂದ್ರೆ, ರಾಮ ಪರಬ್ರಹ್ಮ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಜನರು ಶ್ರೀ ವಿಷ್ಣುವಿನ ಮಹಾ ಅವತಾರ ಮತ್ತು ಅವರ ಅಂಶಗಳು, ಸೀತಾಮಾತೆ ಅವರಲ್ಲಿ ಸೇರಿದವರು ಅಂತಾನೆ ಅವರ ಭಾವ, ರಾಮಾನಂದಿ ಸಂಪ್ರದಾಯದ ಭಾವ. ಅಲ್ಲಿ ಪ್ರಧಾನ ಮಂತ್ರವೇ ರಾಮತಾರಕ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಎಲ್ಲ ಪೂಜೆಗಳು ಅದೇ ಮಂತ್ರದಲ್ಲೇ ನಡೆಯುತ್ತೆ. ಓಂ ಶ್ರೀ ರಾಮಾಯ ನಮಃ ಅನ್ನೋ ಒಂದು ಪೂಜೆಗಳಲ್ಲಿ ನಡೆಯುತ್ತೆ. ಮತ್ತು ಅಲ್ಲಿ ಪ್ರಾತಃ ಕಾಲದಿಂದ ಹಿಡಿದು ಸಂಧ್ಯಾಕಾಲದವರೆಗೂ ಏನೆಲ್ಲ ಪೂಜೆಗಳು ನಡೆಯುತ್ತೋ ಆ ಪೂಜೆಗಳಲ್ಲಿ ಭಾವಗಳಿರ್ತವೆ. ಸಾಮಾನ್ಯವಾಗಿ ರಾಜಭಾವದಲ್ಲಿ ರಾಜವದ್ ಉಪಚರೇತ್ ಅಂತ ಶಾಸ್ತ್ರಗಳು ಹೇಳ್ತವೆ. ಅಂದರೆ ರಾಜ ಹೇಗಿದ್ದಾನೋ ಹಾಗೆ ಅವನಿಗೆ ಅಲಂಕಾರ, ಅವನಿಗೆ ಊಟ, ಅವನಿಗೆ ಸ್ನಾನ, ಅವನಿಗೆ ಏನು ಸಾಕ್ಷಾತ್ ದೇವರಿಗೆ ಎಲ್ಲವನ್ನೂ ಕೊಡಬೇಕಾಗ್ತದೆ ನಾವು. ಅಂದರೆ ತಾಂಬೂಲ, ಇದೆಲ್ಲ ಎಲ್ಲ ಉಪಚಾರಗಳು 16, 32, 64, 108 ಉಪಚಾರಗಳು, ಹೀಗೆ ಬೇರೆ ಬೇರೆ ರೀತಿಯ ಉಪಚಾರಗಳು, ಮಹಾಭೋಗಗಳು ಎಲ್ಲ ನಡೀತವೆ. ಅಲ್ಲಿ ಹೇಗೆ ನಡೆಯುತ್ತೆ ಅಂದರೆ, ಶ್ರೀರಾಮಚಂದ್ರನಿಗೆ ರಾಜವದ್ ಉಪಚರೇತ್ ಅನ್ನೋ ಥರನೇ ಇಲ್ಲಿ ಬಾಲವದ್ ಉಪಚರೇತ್ ಅಂತ, ಮಗುವಿನ ಥರ ನೋಡ್ಕೋ ಅಂತ. ಅಲ್ಲಿ ಮಗು ಹತ್ರ ಏನು ಮಾಡ್ತೀರಿ ನೀವು? ಬಹಳ ಮುದ್ದಿಸಿ ರಮಿಸಿ ಊಟ ಮಾಡಿಸ್ಬೇಕು. ಮಗು ಬೇಜಾರು ಮಾಡ್ಕೋಬೇಡಪ್ಪ, ತಿನ್ನಪ್ಪ ಅಂತ. ಹಾಗೆ ಅವನನ್ನು ಎಪ್ಸೋದು, ಅವನನ್ನು ಇದು ಮಾಡೋದು, ಅವನಿಗೆ ಅಲಂಕಾರಗಳನ್ನೆಲ್ಲ ಭೋಗಗಳನ್ನೆಲ್ಲ ಮಾಡೋದು ಹಾಗೇನೆ. ಅವರಂದ್ರೆ ಮಗು ಥರನೇ ನೋಡ್ಕೋತಾರೆ. ಸೊ ಇಲ್ಲಿ ಆರಂಭದಿಂದ ಹಿಡಿದು ರಾತ್ರಿ ಮಲಗೋ ತನಕ ಒಂದು ಮಗು ಎದ್ದು ಒಂದು ಮಗುವನ್ನ ಹೇಗೆ ನೋಡ್ಕೋಬಹುದು ಆಗ ನೋಡ್ಕೋತಾರೆ. ಸೊ ಅದು ರಾಮಲಲ್ಲಾ ವಿಶೇಷ. ಮುಖ್ಯವಾಗಿ ನೋಡುವಂಥದ್ದು ಗುರುಗಳೇ, ನಾವು ಸಾಮಾನ್ಯವಾಗಿ ರಾಮ ಅಂದ ತಕ್ಷಣ ಲಕ್ಷ್ಮಣ ಅನ್ನೋ ಹೆಸರು ತಾನಾಗೆ ಬಂದ್ಬಿಡುತ್ತೆ, ಜೊತೆನಲ್ಲಿ ಸಾಮಾನ್ಯವಾಗಿ ಬಂದ್ಬಿಡುತ್ತೆ ಅದು. ಇಲ್ಲಿ ರಾಮನ ಬಂಟ ಹನುಮಂತನನ್ನ ನಾವು ಕಾಣ್ತೀವಿ, ಮತ್ತೆ ಮಹಾವಿಷ್ಣುವಿನ ವಾಹನ ಗರುಡನನ್ನ ಕಾಣ್ತೀವಿ. ಸೊ ಲಕ್ಷ್ಮಣ ಕೂಡ ಇರಬಹುದಿತ್ತ ಅಂತ ಅನ್ನೋದು ಏನಾದ್ರು ಕಲ್ಪನೆ ಇರ್ಬೋದು? ಹೆಂಗೆ? ಇಲ್ಲ, ಅಲ್ಲಿ ಏನಾಗಿದೆ, ಇದು ರಾಮಲಲ್ಲ, ಕೆಳಗಡೆ ಮೇಲ್ಭಾಗದಲ್ಲಿ ಎಲ್ಲರೂ ಇದ್ದಾರೆ. ಮೇಲ್ಭಾಗದ 2ನೇ ಫ್ಲೋರಲ್ಲಿ ಇನ್ನೊಂದು ಬರ್ತದೆ, ಅಲ್ಲಿ ರಾಮ ಪರಿವಾರ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಎಲ್ಲ ಪರಿವಾರವೂ ಬರುತ್ತೆ ಮೇಲ್ಗಡೆ. ಆದ್ರೆ ಈಗ ಮುಖ್ಯವಾಗಿ ಗುರುಗಳೇ, ನೀವು ಹೇಳ್ದಂಗೆ ಏನು ಆ ಮೂರ್ತಿಯಲ್ಲಿ ಏನು ಬಾಣ ಇರ್ಬೋದು ಮತ್ತೆ ಬಿಲ್ಲು ಇರ್ಬೋದು, ಇದು ಯಾವ ರೀತಿ ಬರುತ್ತೆ ಅಂದ್ರೆ, ಈಗ ನೀವು ಮುದ್ರೆಗಳನ್ನು ಹೇಳಿದ್ರಿ, ಆ ಮುದ್ರೆಗಳ ವಿಚಾರದಲ್ಲಿ ವಿಗ್ರಹದಲ್ಲಿ ಈಗ ದೇವರಿಗೆ ಅಭಿಷೇಕ ಮಾಡಿಸುವಾಗಲೂ ಕೂಡ ಬಿಲ್ಲು ಬಾಣಗಳು ಬೇಕಾಗಿಲ್ಲ, ಅದೊಂದು ಅಲಂಕಾರ ಅಷ್ಟೇನೆ. ಯಾಕಂದ್ರೆ ರಾಮ ಆಮೇಲೆ ಬಿಲ್ಲು ಬಾಣಗಳನ್ನು ಬಳಸ್ತಿದ್ನೇ ಹೊರತು ಅವನ ಶರೀರದಲ್ಲಿ ಬಿಲ್ಲು ಬಾಣಗಳು ಇರಲಿಲ್ವಲ್ಲ. ಹಾಗೆಯೇ ಇಲ್ಲೂ ಕೂಡ ರಾಮನ ಶರೀರವನ್ನ ಅಭಯ ಮುದ್ರೆಯ ಜೊತೆಯಲ್ಲಿ ಶರಮುದ್ರೆಯನ್ನು ಮಾಡಿದ್ದಾರೆ. ಆವಾಗ ಏನಾಗ್ತದೆ, ಬಾಣವನ್ನು ಇಡ್ಬೋದು ಅಲಂಕಾರಕ್ಕೆ, ಆದರೆ ರಾಮನ್ ನೋಡಿದಾಗ ಅಭಯ ಮುದ್ರೆಯಲ್ಲಿರೋ ಹಾಗೆ ಕಾಣ್ತಾನೆ. ಕೋದಂಡ ಮುದ್ರೆಯನ್ನು ತೋರಿಸಿದ್ದಾರೆ, ಅಲ್ಲಿ ಬಿಲ್ಲನ್ನು ಆಮೇಲೆ ಮಾಡ್ಕೋಬಹುದು. ನೋಡಿ, ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಈ ನಾಮಧಾರಣೆ, ಹಣೆಗೆ ಮಾಡಿಕೊಳ್ಳುವಂತಹ ನಾಮಧಾರಣೆ, ವಸ್ತ್ರ ಮತ್ತು ಆಯುಧಗಳು, ಆಭರಣಗಳು ಇವೆಲ್ಲವೂ ಕೂಡ ಆಮೇಲೆ ತೋರಿಸ್ಬೋದು, ಏನು ಸಮಸ್ಯೆ ಇಲ್ಲ. ಅದು ಅಲಂಕಾರ. ಅದು ಸೊ ಭಕ್ತ ಯಾವ ಭಾವನೆಯಲ್ಲಿ ನೋಡ್ತಾನೋ
ಇದು ವಿದ್ವಾಂಸರಾದ ಡಾಕ್ಟರ್ ಶೆಲ್ಲಪಿಳ್ಳೆ ಅಯ್ಯಂಗಾರ್ ಅವರ ವಿವರಣೆ. ಬಾಲರಾಮನ ಮೂರ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಕಡೆಯಲ್ಲಿ ರಾಮನಿಗೆ ಜಯಘೋಷ ಮೊಳಗ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆ ಮಾತ್ರ ಬಾಕಿ ಇರೋದು. ಆ ಕ್ಷಣಗಳಿಗಾಗಿ ಇಡೀ ಮನುಕುಲ ಒಂದು ರೀತಿ ಕಾಯ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ.